ಸರ್, ನೀವು ದಲಿತರ ವಿಚಾರ ಅಂತ ಬಂದಾಗ ಅಥವಾ ತುಳಿತಕ್ಕೊಳಗಾದವರು ಶೋಷಿತರ ವಿಚಾರ ಅಂತ ಬಂದಾಗ ತುಂಬ ಗಟ್ಟಿ ಧ್ವನಿಯಲ್ಲಿ ಮಾತಾಡೋರು. ಈಗ SCP-TSP ವಿಚಾರವನ್ನೇ ಮುಂದಿಟ್ಕೊಂಡು ಪ್ರಶ್ನೆಗಳನ್ನು ಮಾಡಲಾಗ್ತದೆ. SCP-TSP 24.27% ಇರುವಂಥ ಅಮೌಂಟನ್ನು ಬೇರೆ ಯೋಜನೆಗಳಿಗೆ ಇನ್ಫ್ಯಾಕ್ಟ್ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿದ್ರು. 15,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು ದಲಿತರಿಗೆ ಮೀಸಲಿಟ್ಟ ಹಣವನ್ನು ಡೈವರ್ಟ್ ಮಾಡಿದ್ರು. ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದೆ. SC/ST ಸೆಂಟ್ರಲ್ ಕಮಿಷನ್ ಕೂಡ ನೋಟಿಸ್ ಕೊಟ್ಟಿದೆ. ಸೆಂಟ್ರಲ್ ಕಮಿಷನ್ ಅವರಿಗೆ ಅವರು ಪತ್ರಿಕಾ ಆಧಾರದ ಮೇಲೆ ನೋಟಿಸ್ ಕೊಟ್ಟಿರ್ಬೋದು. ವಿರೋಧ ಪಕ್ಷದವ್ರಿಗೆ ಹೇಳಿಕೆ ಮಾಡಿದಾರಲ್ಲ ಅದರ ಮೇಲೆ ಕೊಟ್ಟಿರ್ಬೋದು. ರಾಜ್ಯ ಸರ್ಕಾರ 7D ಅಂತ ಇದೆ, ಒಂದು SC/ST ಆಕ್ಟ್ನಲ್ಲಿ 7D ಇದೆ. ಅದು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಯೋಜನೆಗಳಿಗೆ SC/ST ಯೋಜನೆಗಳು ಬಿಟ್ಟು ಬೇರೆ ಕಡೆ ಖರ್ಚು ಮಾಡಿದ್ರೆ, ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದ್ರೆ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ನಲ್ಲಿ ಬಂದ್ಬಿಡ್ತಿತ್ತು. ಅದನ್ನೇ ಡ್ರಾಪ್ ಮಾಡಿದ್ದೀವಿ ನಾವು, ತಿದ್ದುಪಡಿ ಮಾಡಿ. ಸೊ ಡಿಡ್ ಯು ಫಾಲೋ ಮೈ? ಎಸ್ ಸರ್, ಆದರೆ ಗ್ಯಾರಂಟಿಗಳಿಗೆ ನೀವು ಡೈವರ್ಟ್ ಮಾಡಿಲ್ವಾ ಸರ್ ಹಣವನ್ನ? SCP-TSP ಈಗ ಗೃಹಲಕ್ಷ್ಮಿ ಅಲ್ಲಿ ಶೆಡ್ಯೂಲ್ ಕಾಸ್ಟ್ನವ್ರು ಇರಲ್ವಾ? ಈಗ ಒಂದು ಇಡೀ ಟೋಟಲ್ ಜನಸಂಖ್ಯೆನಲ್ಲಿ 24.1% ಶೆಡ್ಯೂಲ್ ಕಾಸ್ಟ್ನವ್ರು ಇದ್ದಾರೆ. 24.1% ಶೆಡ್ಯೂಲ್ ಕಾಸ್ಟ್ನವರು, ಶೆಡ್ಯೂಲ್ ಟ್ರೈಬ್ನವ್ರು ಇದ್ದಾರೆ. ಅಷ್ಟು ಜನಕ್ಕೆ ಖರ್ಚು ಮಾಡಲೇಬೇಕಲ್ಲ. ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಅಷ್ಟು ಖರ್ಚು ಮಾಡಬೇಕಲ್ಲಪ್ಪ ಸರ್. ಈಗ ನೀವು 7D ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದೇ ಆಕ್ಟಲ್ಲಿ 7C ಅನ್ನೋದು ಕೂಡ ಇದೆ. 7C ಏನು ಹೇಳುತ್ತೆ ಅಂದರೆ ಅವರು ದಲಿತರು ಅನ್ನೋದನ್ನು ಕನ್ಫರ್ಮ್ ಮಾಡಿ ಅವರಿಗೆ ನೀವು ಡೆಲಿವರ್ ಮಾಡಬೇಕು ಅಂತ. ಈಗ ಉದಾಹರಣೆಗೆ ಶಕ್ತಿ ಯೋಜನೆ, ಬಸ್ಸಲ್ಲಿ ಇಷ್ಟೊಂದು ಜನ ಟ್ರಾವೆಲ್ ಮಾಡ್ತಾರೆ, ಇಂಥವರೇ ದಲಿತರು ಅಂತ ನೀವು ಹೇಗೆ ಹೇಳ್ತೀರಿ? ಹೀಗಾಗಿ 7C ಅಟ್ರಾಕ್ಟ್ ಆಗಲ್ಲ. 24.1% ಇದೆಯಲ್ಲಪ್ಪ ಜನಸಂಖ್ಯೆ. ಹೌದು, 11ನೇ ಸೆನ್ಸಸ್ ಪ್ರಕಾರ 24.1% ಇದೆಯಲ್ಲ, ಅಷ್ಟು ಖರ್ಚು ಮಾಡ್ತೀವಿ ಅಷ್ಟೇ ಸರ್. ಹೋಗ್ಲಿ, ಈಗ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕೊರತೆ ಆಗಲ್ಲ, ಹಂಗೆ ರಿಸೋರ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಶ್ವಾಸ ಇದೆಯಾ ಸರ್? ನೋಡಿ, ಈ ವರ್ಷದ ಬಜೆಟ್ನಲ್ಲಿ 50,009 ಕೋಟಿ ಇಟ್ಟಿದ್ದೀವಿ. 56,000 ಕೋಟಿ ಆಗ್ಬೋದು ಅಂತ ಅಂದಾಜಿದೆ. ಓಕೆ, ಗೊತ್ತಾಯ್ತಾ? ಒಟ್ಟು 1,20,000 ಕೋಟಿ ಅಭಿವೃದ್ಧಿ ಹಣಕ್ಕೆ ದುಡ್ಡಿಟ್ಟಿದ್ದೀವಿ ಇದರಲ್ಲಿ. ಅದರಲ್ಲಿ ನಾವು 50,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದೀವಿ. ಇನ್ನು 70,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ. ಯಾವುದೇ ತೊಂದರೆಗಳಿಲ್ಲ, ಯಾವ ತೊಂದರೆನೂ ಇಲ್ಲ. ಈಗಿಂದ ಓಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯನವರು ನಾವು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿ ಜಾತಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತಿನ ಯಾವತ್ತೂ ವೆರಿ ಅನ್ಫಾರ್ಚುನೇಟ್ ಸರ್. ಜಾತಿ ತರೋದಿಲ್ಲ, ಜಾತಿ ಮಾಡೋದೂ ಇಲ್ಲ. ಐ ಆಮ್ ಎನ್ ಹ್ಯೂಮನ್ ಬೀಯಿಂಗ್. ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋನು, ಸಮೂಹದಿಂದ ಬಂದಿರೋನು, ಶೂದ್ರ ವರ್ಗದಿಂದ ಬಂದಿರೋನು, ಹಿಂದುಳಿದ ವರ್ಗದಿಂದ ಬಂದಿರೋನು. ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ನಾನು ಹೇಳೋದು ನಾನು ಕೂಡ ಇವ್ರು ಹೇಳಿದ್ರಲ್ಲ, ನಾನು ಕೂಡ ವಂಚಿತ ಅಂದ್ರಲ್ಲ, ನಿಮಗೆ ಬೇಕಾದ ಅವಕಾಶಗಳು ಸಿಕ್ಕಿದೆ, ಅವಕಾಶಗಳು ಸಿಗಬೇಕಂದ್ರೆ ಅವಕಾಶಗಳಿಂದ ವಂಚಿತ. ಈಗ ನನಗೆ ಅಕ್ಷರ ಕಲಿಯ ಅವಕಾಶ ಇತ್ತಾ? ನಾನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿಲ್ವಾ? ನಮ್ಮಪ್ಪ ಇಲ್ಲಿ ನಮ್ಮಪ್ಪ ನಮ್ಮವ್ವ ಹೆಬ್ಬೆಟ್ಟು ಓದ್ತಾರೆ. ಯಾಕೆ? ನಾನೊಬ್ಬ ವಿದ್ಯಾವಂತನಾದೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ನಾನು ಶಾಲೆಗೆ ಸೇರದ್ದು. ನಾನೇನ್ ಹೇಳೋದು ಅಂದ್ರೆ ನಮ್ಮ ಯಾವುದೇ ಜಾತಿ ಮೇಲೆ, ಧರ್ಮದ ಮೇಲೆ ವಿಂಗಡಣೆ ಮಾಡಲ್ಲ ನಾವು. ಓಕೆ, ಎಲ್ಲ ಬಡವರಿಗೂ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆಗಳನ್ನ. ಸೊ ಇನ್ನೂ ಕೊಡ್ತೀವಿ ಬಡವರಿಗೆ. ಸರ್, ನಿನ್ನೆ ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಿನ್ನೆ ನೀವು ಮೈಸೂರಲ್ಲಿ ಮಾತಾಡ್ತಾ ಹೇಳಿದ್ರಿ ನಾನು ಹಿಂದುಳಿದ ವರ್ಗದವನು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಇಸ್ ಇಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅರೆ ವಾಸ್ತವವಾಗಿ ನೀವು ಹೇಳ್ತಾ ಇರುವಂತದ್ದ? ಇಟ್ ಇಸ್ ಎ ಫ್ಯಾಕ್ಟ್ ಆಲ್ಸೋ ಅಂಡ್ ದೇ ಆರ್ ಮೇಕಿಂಗ್ ಎ ಪೊಲಿಟಿಕಲ್ ಅಲಿಗೇಷನ್. ಹೂ ಸರ್? ಯಾರು? ಬಿಜೆಪಿಯವರು, JDSನವರು ನಿಮ್ಮನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಬಿಜೆಪಿಯವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ನಾನು ಅವರ
BJP-ನ ಬಹಳ ಟೀಕೆ ಮಾಡ್ತೀನಿ. ಅವರು ಯಾವುದು ಅವರ ಕಲ್ಚರಲ್ ಇದೆಯಲ್ಲ RSS-ನ ಟೀಕೆ ಮಾಡ್ತೀನಿ. ಅಲ್ಲ ಸರ್, ಈಗ BJP JDS ಬಿಟ್ಬಿಡಿ, ನಿಮ್ಮ ಪಕ್ಷದಲ್ಲೇ ನಿಮ್ಮ ಸಹಿಸ್ಕೊಳ್ಳೋರು ಇದಾರ ಸರ್ ಪ್ರಾಮಾಣಿಕವಾಗಿ? ಎಲ್ಲರೂ ಸಹಿಸ್ಕೊತಾರೆ.